ಗಂಗಾವತಿಯಲ್ಲಿ ನಮ್ಮ ಕೇಲಿಯ ಒಂದು ಆವರಣದಲ್ಲಿ ವಿಶೇಷವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಜೂನ್ 10ರಂದು ನಡೀತಾ ಇದೆ. ಈಗಾಗಲೇ ಮುಖ್ಯವಾಗಿ ನಮ್ಮ 2 ಮೆಡಿಕಲ್ ಕಾಲೇಜುಗಳು ಬೆಳಗಾವಿ ಪ್ರಭಾಕರ್ ಕೋರೆ ವೈದ್ಯಕೀಯ ಮಹಾವಿದ್ಯಾಲಯ ಇರ್ಬೋದು, ಅದೇ ರೀತಿಯಲ್ಲಿ 3000 ಮಠದ ಜಗದ್ಗುರುಗಳ ಒಂದು ಸನ್ನಿಧಿಯಲ್ಲಿ ಪ್ರಾರಂಭಗೊಂಡಂಥ ಒಂದು ವೈದ್ಯಕೀಯ ಮಹಾವಿದ್ಯಾಲಯ, ಅದೇ ರೀತಿಯಲ್ಲಿ ಬೆಳಗಾವಿಯಲ್ಲಿ ಪ್ರಾರಂಭವಾದಂಥ ನೂತನವಾದಂಥ ಕ್ಯಾನ್ಸರ್ ಆಸ್ಪತ್ರೆ, ಈ ಒಂದು KLE ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಗಂಗಾವತಿಯಲ್ಲಿ ನಡೀತಾ ಇದೆ. ಮುಖ್ಯವಾಗಿ ಉದ್ದೇಶ ಅಂದರೆ KLE ಸಂಸ್ಥೆಯ ಮುಖ್ಯ ಉದ್ದೇಶ ಅಂದರೆ ಎಲ್ಲ ಜನರಿಗೂ ಸಹಿತ ಇದರ ಸೇವೆ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶವನ್ನು ಏನು ಪೂಜ್ಯರ ಆಶೀರ್ವಾದದಿಂದ ನಮ್ಮ ಸೊಸೈಟಿ KLE ಸಂಸ್ಥೆ ಕೊಡ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ವಿಶೇಷವಾಗಿ ಸುಮಾರು 5000 ಪೇಷಂಟ್ಗಳನ್ನು ಸಹಿತ ನಾವು ಕರ್ಕೊಂಡು ಬಂದು ಅವರಿಗೆ ಸೇವೆಯನ್ನು ಒದಗಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು KLE ಸಂಸ್ಥೆ ಕಾರ್ಯ ಮಾಡ್ತಾ ಇದೆ. ನಾನು ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ, ಇದಕ್ಕೆ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಡೋದ್ರ ಮುಖಾಂತರ ಜನರಿಗೆ ಒಂದು ಒಳ್ಳೆಯದಾಗಬೇಕು, ಎಲ್ಲ ಜನರಿಗೂ ಸೇವೆ ಸಿಗಬೇಕು, ಆ ವೈದ್ಯಕೀಯ ಸೇವೆ ಅನ್ನುವಂಥ ಉದ್ದೇಶದಿಂದ ಕಾರ್ಯ ನಡೀತಾ ಇದೆ. ಮತ್ತು ಮುಖ್ಯವಾಗಿ ಈಗಾಗಲೇ ಕರ್ನಾಟಕದ ಯಾವುದೇ ಯೋಜನೆ ಇರಲಿ ಅಥವಾ ದೇಶದ ಯಾವುದೇ ಆಯುಷ್ಮಾನ್ ಭಾರತ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಯಾವುದೇ ಯೋಜನೆಗಳನ್ನು ಮೂಲಕ ಇವತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ನಡೀತಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಯಾವುದೇ ವ್ಯಕ್ತಿ ಈಗಾಗಲೇ 18 ಏನು ಒಂದು ಇದ್ರ ಹಿಂದೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಯಾವುದೇ ಒಂದು ಸಮಸ್ಯೆ ಬಂದರೂ ಸಹಿತ ಯಾರು ಬಡವರು ಇರ್ತಾರೆ, ಯಾರು ನಿರ್ಗತಿಕರಿರ್ತಾರೆ, ಯಾರು ಆರ್ಥಿಕವಾಗಿ ಕಷ್ಟದಲ್ಲಿರ್ತಾರೆ ಅವ್ರಿಗೆ ಉಚಿತವಾಗಿ ನೋಡುವಂಥ ವ್ಯವಸ್ಥೆಯನ್ನು ನಮ್ಮ KLE ಸಂಸ್ಥೆ ಮಾಡ್ತದೆ ಅನ್ನುವಂಥ ಮಾತನ್ನು ಸಹಿತ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಆದ ಕಾರಣ ಏನು ಜೂನ್ 10ರಂದು ನಡೀತಾ ಇದೆ, ಆ ಸಂದರ್ಭದಲ್ಲಿ ಹೆಚ್ಚಿನ ಇನ್ನೂ ನಾವು 2-3 ಸಭೆಗಳನ್ನು ಮಾಡೋದ್ರ ಮುಖಾಂತರ ಎಲ್ಲ ವೈದ್ಯರನ್ನು ಸಂಪರ್ಕ ಮಾಡಿ, ಎಲ್ಲ ಸಂಘ ಸಂಸ್ಥೆಗಳನ್ನು ಸಂಪರ್ಕ ಮಾಡಿ, ಜೊತೆಗೆ ಸಂಬಂಧಪಟ್ಟಂಥ NGOಗಳನ್ನು, ಆಶಾ ಕಾರ್ಯಕರ್ತರನ್ನ ಎಲ್ಲರನ್ನೂ ಸಂಪರ್ಕ ಮಾಡಿ ಹೆಚ್ಚಿನ ಏನು ಪೇಷಂಟ್ಗಳನ್ನು ಕರೆಸುವಂಥ ಒಂದು ವ್ಯವಸ್ಥೆಯನ್ನು ಜೂನ್ 10ಕ್ಕೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಕಾರ್ಯಕ್ರಮ ನಡೀತಾ ಇರೋದು ಈ ಕ್ಯಾಂಪಸ್ನಲ್ಲಿ. ಯಾಕೆಂದರೆ ಸುಮಾರು 20 ರೂಮ್ಗಳು ಬೇಕಾಗಿರೋದ್ರಿಂದ ಅವಕ್ಕೆಲ್ಲವಕ್ಕೂ ಸಹಿತ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಒಂದು ಏನಾದರೂ ಸಮಸ್ಯೆ ಇದ್ದರೂ ಸಹಿತ ಬಸ್ ಸ್ಟ್ಯಾಂಡ್ಲಿಂದ ಒಂದು 3-4 ಬಸ್ ನಮ್ಮ KLE ಸಂಸ್ಥೆ ಬಸ್ ಇದ್ದಾವೆ, ಅಲ್ಲಿ ನಿಲ್ಲಿಸ್ತೀವಿ. ಸಾಧ್ಯ ಆದರೆ CBS ಸರ್ಕಲ್ಗೆ ಅಥವಾ ರಾಣಾ ಪ್ರತಾಪ್ ಸಿಂಗ್ ಸರ್ಕಲ್ಗೆ ಜನರಿಗೆ ಬರಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಆ ಕಾರ್ಯವನ್ನು ನಾವು ಬಸ್ ಮುಖಾಂತರ ಜನರಿಗೆ ಕರೆಸಿಕೊಡುವಂಥ ವ್ಯವಸ್ಥೆಯನ್ನು ಸಹಿತ ಮಾಡ್ತೀವಿ. 9ರಿಂದ ಮಧ್ಯಾಹ್ನ 2 ಗಂಟೆವರೆಗೆ KLE ಸಂಸ್ಥೆಗೆ PU ಹಾಗೂ ಪದವಿ ಮಹಾವಿದ್ಯಾಲಯ ಆವರಣ ವಡಗಟ್ಟಿ ರಸ್ತೆ ಗಂಗಾವತಿ ಇದೇ ಒಂದು ವೇದಿಕೆ ಒಳಗಡೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರ ಚಿಕಿತ್ಸೆದ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಶಿಬಿರದಾಗ ಹೃದಯ ರೋಗ ಸಂಬಂಧಪಟ್ಟದ್ದಿರ್ಬೋದು, ಹೃದಯ ರೋಗಕ್ಕೆ ಹಾರ್ಟ್ ಸರ್ಜರಿ ಅಂತೀವಿ ನೋಡ್ರಿ, ಚಿಕ್ಕ ಮಕ್ಕಳದಾಗಿರ್ಬೋದು ದೊಡ್ಡವ್ರದ್ದಾಗಿರ್ಬೋದು, ಆ ಡಾಕ್ಟರ್ಸ್ ಎಲ್ಲರೂ ಬರ್ತಾರೆ. ಮೂತ್ರಕೋಶ ಮತ್ತು ಮೂತ್ರಪಿಂಡ ಇದಲ್ಲದೆ ಟ್ರಾನ್ಸ್ಪ್ಲಾಂಟ್ ಏನಿರ್ತೋ ಅವ್ರ ಬಗ್ಗೆನೂ ಮಾಡ್ಬೋದು. ಗ್ಯಾಸ್ಟ್ರೋ ಆಮೇಲೆ ಹೊಟ್ಟೆದೇನಾದರೂ ಜಠರು, ಪಿತ್ತಕೋಶ ಈ ಥರದ್ದೇನಾದರೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇದ್ದರೆ ಅದನ್ನು ಮಾಡ್ತಾರೆ. ಆಮೇಲೆ ಮಧುಮೇಹ ಮತ್ತು ಎಂಡೋಕ್ರೈನಾಲಜಿ ವೈದ್ಯಕೀಯ ಏನಾದರೂ ಇದ್ದರೆ ಅವರು ಬರ್ತಾರೆ. ಅದರ ಜೊತೆಗೆ ನೇತ್ರ ಚಿಕಿತ್ಸೆ, ಕಣ್ಣಿಂದ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದು ಕೂಡ ಮಾಡ್ಬೋದು. ಅದಲ್ಲದೆ ಶ್ವಾಸಕೋಶ ಸಂಬಂಧಪಟ್ಟಂಥದ್ದು, ಉಸಿರಾಟ ತೊಂದರೆ ಇದ್ದಂಥದ್ದು ಅವ್ರು ಕೂಡ ಅದನ್ನು ಕೂಡ ಮಾಡ್ಬೋದು. ಅದಲ್ಲದೆ ನರರೋಗ ಮತ್ತು ನರರೋಗ ಶಸ್ತ್ರಚಿಕಿತ್ಸೆಗೆ ನೋಡ್ರಿ, ಹೌದಲ್ರಿ. ಆಮೇಲೆ ಇನ್ನೊಂದು ಹೊಸ ಡಿಪಾರ್ಟ್ಮೆಂಟ್ ತರ್ತಿದ್ವಿ ನಾವು, ಇಂಟರ್ವೆನ್ಷನ್ ರೇಡಿಯಾಲಜಿ ಅಂತೇಳಿ. ಯಾರಿಗಾದರೂ ಸ್ಟ್ರೋಕ್ ಆಗ್ತದೆ ಸರ್ ಏನ್ರಿ, ಫಸ್ಟ್ ಗೋಲ್ಡನ್ ಅವರ್ ಎಷ್ಟು 3 ಅವರ್ನಾಗ ನಾವು ಹಾಸ್ಪಿಟಲ್ ತೆಗೆದಿದ್ದಾದ್ರೆ ನಾವು ಅವ್ರನ್ನ ಹೊಳ್ಳಿ ಉಳಿಸ್ಕೋಂಥ ಶಕ್ತಿ ಇರ್ತದೆ, ಮಾಡ್ಕೋಬೋದು. ಅದು ಇಂಟರ್ವೆನ್ಷನ್ ನ್ಯೂರೋ ರೇಡಿಯಾಲಜಿ. ಅದಲ್ಲದೆ ಲ್ಯಾಪ್ರೋಸ್ಕೋಪಿಕ್, ಆಮೇಲೆ ಎಲುಬು, ಕೀಲು ಮತ್ತು ಮರಳು ಜೋಡಣೆ ಅಂತೀವಿ ರೀ, ಅದು ಇರ್ತದೆ. ಕಿವಿ, ಮೂಗು ಮತ್ತು ಗಂಟಲ ಇದು ಅಂದ್ರಿ ಸ್ತ್ರೀ ರೋಗದ, ಚರ್ಮ ರೋಗದ. ಅದಲ್ಲದೆ ಪ್ಲಾಸ್ಟಿಕ್ ಸರ್ಜರಿ, ಚಿಕ್ಕ ಮಕ್ಕಳದು, ದಂತ ರೋಗದ್ದು, ಮನಸ್ಸಿಗೆ ಸಂಬಂಧಪಟ್ಟಂಥದ್ದು, ಮನೋರೋಗದ್ದು, ಫಿಸಿಯೋಥೆರಪಿದು, ಆಯುರ್ವೇದ ಮತ್ತು ಹೋಮಿಯೋಪತಿ. ಇದಲ್ಲದೆ ಸಪ್ರೇಟಾಗಿ ಕ್ಯಾನ್ಸರ್, ನಮ್ಮದು ಕ್ಯಾನ್ಸರ್ ಹಾಸ್ಪಿಟಲ್ ಹತ್ತಿರ ಕ್ಯಾನ್ಸರ್ ಚೆಕಪ್ ಅಂದರೆ ಓರಲ್ ಕ್ಯಾನ್ಸರ್ ಆಗ್ಬೋದು, ಆಮೇಲೆ ತಾಯಂದರದಾಗ್ಬೋದು, ಇದೆಲ್ಲನೂ ಮಾಡಿಕೊಡ್ತಾರೆ. ಅವತ್ತು ನೀವು ಸಪ್ರೇಟ್ ಏನಾದರೂ ಮಾಡಿಕೊಟ್ರೆ
ಯಾವುದಿದು ಪೆಪ್ಸಿಯರ್ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಇದಲ್ಲದೆ ಈ ಶಿಬಿರ ಅಂದರೆ ಫ್ರೀ BP ಶುಗರ್ HB ಅಲ್ಲದೆ ECG ಮಾಡ್ಬೋದು. ಆಮೇಲೆ ಇಕೋನು ಮಾಡ್ತಿದ್ವಿ, ಮಾಡಿ ಔಷಧಿ ಉಪಚಾರಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕರೆಸಿದಾಗ ತಮ್ಮದು ಆದಂಥ ಕ್ಯಾನ್ಸರ್ ಹಾಸ್ಪಿಟಲ್ ಆಗಲಿ, ಬೆಳಗಾವಿ ಮೆಡಿಕಲ್ ಕಾಲೇಜ್ ಆಗಲಿ, ಹುಬ್ಬಳ್ಳಿಯಲ್ಲಿರ್ತಕ್ಕಂಥ 3000 ಮೆಡಿಕಲ್ ಕಾಲೇಜ್ ಆಗಲಿ, ಆ ಭಾಗದಲ್ಲಿ ತಾವು ಪ್ರತಿ ವರ್ಷ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮತ್ತು ಸುತ್ತಮುತ್ತಲ ಹಳ್ಳಿಗಳು, ಅದರ ಜೊತೆಗೆ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಕ್ಯಾಂಪಸ್ ಮಾಡ್ತೀವಿ. ಬಟ್ ನೀವು ಹೈದರಾಬಾದ್ ಕರ್ನಾಟಕದಲ್ಲಿ ಕಾಲೇಜ್ ಸ್ಥಾಪನೆ ಮಾಡ್ತೀರಿ, ಇಲ್ಲಿ ಯಾಕೆ ನೀವು ಕ್ಯಾಂಪಸ್ ಮಾಡಬಾರ್ದು, ಉಚಿತ ಸೇವೆ ನೀವು ಯಾಕೆ ಕೊಡಬಾರ್ದು ಅನ್ನೋ ಪ್ರಶ್ನೆ ಬಂದಾಗ ಕೋರೇಶ್ ಅವರು ಆಗಲಿ ನೀವು ಹೇಳಿದ ಮಾತಿಗೆ ನಾವು ಬದ್ಧರಿದ್ದೇವೆ. ಇಮಿಡಿಯೇಟ್ ಅವತ್ತು ಆದ ಮರುದಿವಸನೇ ಡಾಕ್ಟರ್ ಅಲಂ ಪ್ರಭುರನ್ನ ಗಂಗಾವತಿ ಕಳಿಸಿದ್ರು. ಇಲ್ಲಿ ಏನೇನು ಪೊಸಿಷನ್ ಇದೆ, ನಾವು ಉಚಿತ ಕ್ಯಾಂಪ್ ಮಾಡೋಕ್ಕೆ ಏನೇನು ಅನುಕೂಲತೆ ಇದೆ, ಆಮೇಲೆ ಯಾವ ಟೈಪ್ ಮಾಡಬೇಕಂತ ಅದನ್ನೆಲ್ಲ ಪ್ರಿಲಿಮಿನರಿ ಆಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ನಾವು ಪ್ರತಿ ವರ್ಷ ಮಾಡ್ತೀವಿ. ರಿಪೋರ್ಟ್ ಪ್ರಕಾರ ನಾವು ಜೂನ್ 10ಕ್ಕಂತ ಡೇಟ್ ಫಿಕ್ಸ್ ಮಾಡಿದ್ವಿ. ಅದರ ಪ್ರಕಾರ A to Z ಒಬ್ಬ ಬಡ ವಿದ್ಯಾರ್ಥಿಗಳಿಗೂ ನಾವು ಶಿಕ್ಷಣ ಕೊಡ್ತೀವಿ. ಹಾಗೆ ಒಬ್ಬ ಬಡ ರೋಗಿ ಇದ್ನವರು, ಕೈಲಿ ಕಾರ್ಮಿಕರು ಇರಲಿ, ಯಾರೇ ಸ್ಥಿತಿವಂತರಿರಲಿ, ಯಾರೇ ಅವರೆಲ್ಲರಿಗೂ ಉಚಿತವಾಗಿ ತಪಾಸಣೆ, ಅದರ ಜೊತೆಗೆ ಮೆಡಿಸಿನ್ಸು, ಆಪರೇಷನ್ ಇದ್ದರೆ ಆಪರೇಷನ್ನು, ಎಲ್ಲ ರೀತಿಯಿಂದ ಸೌಲಭ್ಯಗಳನ್ನು ನಮ್ಮ ಸಂಸ್ಥೆ ಕಡೆಯಿಂದ KLE ಮೆಡಿಕಲ್ ಕಾಲೇಜ್ ಕಡೆಯಿಂದ ಅದು ಪೂರೈಕೆ ಮಾಡೋಕ್ಕಂತ ನಿರ್ಧಾರ ಆಗಬೇಕು. ಫಸ್ಟ್ ಸ್ಟೆಪ್ ಆಗಿರೋದು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಗಂಗಾವತಿ. ದೇಶ ಏನಿಲ್ಲ, ಇದು ಎಲ್ಲರಿಗೆ ನಮ್ಮ ಸೇವೆ ಸಿಗಲಿ. ಇದರಿಂದ ನಾವೇನು ಮೆಡಿಕಲ್ ಕಾಲೇಜಿಗೆ ಪ್ರಾಫಿಟ್ ಆಗಬೇಕೆಂಬ ಉದ್ದೇಶ ಯಾವುದಿಲ್ಲ. ಮೂಲ ಉದ್ದೇಶ ಎಲ್ಲರಿಗೂ ಸೇವೆ ಸಿಗಬೇಕು, ಎಲ್ಲರಿಗೂ ಆರೋಗ್ಯ ಸಿಗಬೇಕು, ಆರೋಗ್ಯವೇ ಭಾಗ್ಯ ಎಂಬ ಒಂದು ಕಾನ್ಸೆಪ್ಟ್ ಮುಖಾಂತರ ಈ ಸೇವೆಯನ್ನು ನಾವು ಮಾಡಿ.